ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮಿ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಈ ದಿನ ನಾವು ಜೋಡು ಪದಗಳನ್ನ ವಾಕ್ಯಗಳಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನ ನಾವಿದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೋಡು ಪದ ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಪದಕ್ಕೆ ಮತ್ತೊಂದು ಪದವನ್ನ ಯಾವಾಗಲೂ ಕೂಡ ಜೋಡಿಸಿ ಹೇಳೋದು. ತಿಂಡಿ ತಿನಿಸು, ಆಟ ಪಾಠ, ಗಿಡ ಮರ, ಗುಡುಗು ಮಿಂಚು, ಬೆಟ್ಟ ಗುಡ್ಡ, ಹಣ್ಣು ಹಂಪಲು, ಈ ರೀತಿಯಾದಂತಹ ಪದಗಳನ್ನ ಜೋಡು ಪದಗಳು ಅಂತ ಹೇಳ್ತೀವಿ. ಇದನ್ನ ವಾಕ್ಯಗಳಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಓಕೆ. ಅಟ್ಟ ಬೆಟ್ಟ. ಅಟ್ಟ ಬೆಟ್ಟವನ್ನೇರಿದರೂ ದೊಡ್ಡವನೆಂದು ಬೀಗಬಾರದು. ಅವಳಿ ಜವಳಿ. ಶಾಸ್ತ್ರಿ ಮಾಸ್ತರರಿಗೆ ಅವಳಿ ಜವಳಿ ಮಕ್ಕಳಾದವು. ಎಡಬಲ. ರಾಮನ ಎಡಬಲದಲ್ಲಿ ಸೀತಾ ಲಕ್ಷ್ಮಣರಿದ್ದರು. ಒಲವ ಬಲವ. ಶಕುಂತಲೆಯು ದುಷ್ಯಂತನ ಒಲವ ಬಲವನ್ನು ಪರೀಕ್ಷಿಸಿದಳು. ಕಸ ಮುಸುರೆ. ಮನೆಯೊಡತಿ ಕಸ ಮುಸುರೆ ಕೆಲಸಕ್ಕೆ ಆಳನಿಟ್ಟುಕೊಂಡಿದ್ದಳು. ಅಂದ್ರೆ ಕಸ ಗುಡಿಸೋದಕ್ಕೆ, ಮುಸುರೆ ತೊಳೆಯೋದಕ್ಕೆ ಕಸ ಮುಸುರೆ. ಓಕೆ. ಕುಳ್ಳು ಕಟ್ಟಿಗೆ. ಒಲೆ ಉರಿಸಲು ಕುಳ್ಳು ಕಟ್ಟಿಗೆಯನ್ನ ಜೋಡಿಸಿಟ್ಟಿದ್ದರು. ನೆಕ್ಸ್ಟ್, ಕಾಯಿ ಪಲ್ಯ. ಮಾರುಕಟ್ಟೆಯಲ್ಲಿ ಕಾಯಿ ಪಲ್ಯಗಳ ಬೆಲೆ ಗಗನಕ್ಕೇರಿದೆ. ಗಿಡ ಮರ. ಗಿಡ ಮರಗಳಿಂದ ನಮಗೆ ಆಮ್ಲಜನಕ ದೊರೆಯುತ್ತದೆ. ಗುಡುಗು ಮಿಂಚು. ಮುಂಗಾರು ಮಳೆಗಾಲದಲ್ಲಿ ಗುಡುಗು ಮಿಂಚುಗಳ ಅಬ್ಬರ ಹೆಚ್ಚು. ಗೆಡ್ಡೆ ಗೆಣಸು. ಋಷಿಗಳು ಅರಣ್ಯದಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವಿಸುತ್ತಿದ್ದರು. ತಿಂಡಿ ತಿನಿಸು. ಹೋಟೆಲ್ನಿನ ತಿಂಡಿ ತಿನಿಸುಗಳು ಶುಚಿತ್ವದಿಂದ ಇರುವುದಿಲ್ಲ. ನೆಕ್ಸ್ಟ್, ದಿಕ್ಕುದೆಸೆ. ಕಷ್ಟಕಾಲದಲ್ಲಿ ದಿಕ್ಕುದೆಸೆ ಕಾಣದೆ ದೇವರ ಮೊರೆ ಹೋದೆ. ನೂರಾರು. ಕಾಡಿನಲ್ಲಿ ನೂರಾರು ಬಗೆಯ ಪ್ರಾಣಿ ಪಕ್ಷಿಗಳು ವಾಸಿಸುತ್ತವೆ. ಬೆಟ್ಟ ಗುಡ್ಡ. ಬಸ್ಸು ಗಿರಿಧಾಮದಲ್ಲಿ ಬೆಟ್ಟ ಗುಡ್ಡಗಳನ್ನು ಬಳಸಿ ಸಾಗಿತು. ಬೈಗು ಬೆಳಗು. ವನವಾಸದ ಅವಧಿಯಲ್ಲಿ ಕಾಡಿನ ಬೈಗು ಬೆಳಗು ಭೀಮನಿಗೆ ನೆನಪಾದವು. ಭಯ ಭಕ್ತಿ. ಗುರು ಹಿರಿಯರೊಂದಿಗೆ ಭಯಭಕ್ತಿಯಲ್ಲಿ ನಡೆದುಕೊಳ್ಳಬೇಕು. ಮೈ ಕೈ. ಅಭ್ಯಾಸವಿಲ್ಲದವರಿಗೆ ಕುಸ್ತಿ ಪಂದ್ಯದಲ್ಲಿ ಮೈ ಕೈ ನೋವಾಗಬಹುದು. ವಧುವರ. ಮದುವೆಯಲ್ಲಿ ವಧುವರರಿಬ್ಬರು ಸುಂದರವಾಗಿ ಅಲಂಕರಿಸಿಕೊಂಡಿದ್ದರು. ಸಾವಿರಾರು. ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ. ಸಾವು ನೋವು. ಮನುಷ್ಯರಿಗೆ ಸಾವು ನೋವುಗಳಾಗದೆ ಮರಕ್ಕೆ ಬರುತ್ತದೆಯೇ? ಸೀಕುಬಾಕು. ಮುದ್ದೆ ಪಾತ್ರೆಯಲ್ಲಿ ಅಂಟಿಕೊಂಡಿರುವ ಸೀಕುಬಾಕು ತಿನ್ನಲು ತುಂಬಾ ರುಚಿ. ಹಣ್ಣು ಹಂಪಲು. ವೈದ್ಯರು ಹಣ್ಣು ಹಂಪಲು ಸೇವಿಸಬೇಕು ಎಂದಿದ್ದಾರೆ. ಹತ್ತಾರು. ಹತ್ತಾರು ಮನೆಗಳಲ್ಲಿ ಭಿಕ್ಷೆ ಬೇಡಿ ತಿನ್ನುವ ಬಡವರ ಉದ್ಧಾರವಾಗಬೇಕು. ಹಮ್ಮು ಬಿಮ್ಮು. ಸಂಪತ್ತು ಮನುಷ್ಯರಲ್ಲಿ ಹಮ್ಮು ಬಿಮ್ಮುಗಳನ್ನ ಹೆಚ್ಚಿಸುವುದು. ಹಳ್ಳ ಕೊಳ್ಳ. ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯುತ್ತವೆ. ಹಾಲು ತುಪ್ಪ. ಮಕ್ಕಳಿಗೆ ಹಾಲು ತುಪ್ಪಗಳ ಆರೈಕೆ ಅತಿ ಮುಖ್ಯ. ಹೊಟ್ಟೆ ಬಟ್ಟೆ. ಮನುಷ್ಯ ಕಷ್ಟಪಡುವುದು ಹೊಟ್ಟೆ ಬಟ್ಟೆಗಾಗಿ. ಹೊಳೆ ಹಳ್ಳ. ಮಳೆಗಾಲದಲ್ಲಿ ಹೊಳೆ ಹಳ್ಳ ತುಂಬಿ ಹರಿಯಿತು. ಹೋಟೆಲ್ ಅಂಗಡಿ. ಮಾನವ ಹೊಟ್ಟೆಪಾಡಿಗಾಗಿ ಹೋಟೆಲ್ ಅಂಗಡಿಯನ್ನ ನಡೆಸಿದನು.